ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆಲ್ಮೆಡಾಸ್ ಕುಕಿಂಗ್ ಚಾನಲ್. ಗೈಸ್, ಇವತ್ತು ನಾವು ಏನ್ ರೆಸಿಪಿ ಮಾಡ್ತಾ ಇದೀವಿ ಅಂತಂದ್ರೆ ಸ್ಪೈಸಿ ಪ್ರಾನ್ಸ್ ಫ್ರೈ ಮಾಡ್ತಾ ಇದೀವಿ. ಸೊ ಈ ಒಂದು ರೆಸಿಪಿ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಬಾಯಿ ಸಪ್ಪೆ ಸಪ್ಪೆ ಅಂತ ಹೇಳೋರ್ಗೆ ಅಂಡ್ ಊಟ ಮಾಡಿದಾಗ ಕಹಿ ಕಹಿ ಫೀಲ್ ಆಗ್ತಿದೆ ಅನ್ನೋರಿಗೆ ಸೊ ಈ ಒಂದು ರೆಸಿಪಿ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಸ್ಪೈಸಿನ ಕೊಡುತ್ತೆ ಅಂಡ್ ಜ್ಯೂಸಿ ಟೈಪು ಇರುತ್ತೆ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾವು ಫ್ರಾನ್ಸ್ನ ಮ್ಯಾಗ್ನೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮಸಾಲೆಗಳನ್ನ ತೆಗೆದಿಟ್ಕೊಂಡಿದ್ದೀವಿ. ಈಗ ನಾನು 1 kg ಫ್ರಾನ್ಸ್ನ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ. ಇದಕ್ಕೆ ನಾವು 2 ಸ್ಪೂನು ಅರಿಶಿಣದ ಪುಡಿನ ಹಾಕ್ಕೊಳ್ಳೋಣ ಮತ್ತು 2 ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಅರಿಶಿಣ ಪ್ರತಿಯೊಂದು ಫ್ರಾನ್ಸ್ಗೂ ಅಂಟಬೇಕು. ನೋಡಿ, ಈಗ 2 ಸ್ಪೂನು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3 ಸ್ಪೂನ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ನಾನು 2 ಸ್ಪೂನು ಗರಂ ಮಸಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 2 ಸ್ಪೂನು ಧನಿಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಅದೇ ಸ್ಪೂನಲ್ಲಿ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡು ಈಗ ಅದನ್ನು ನಾನು 1/2 ಅವರು ಮ್ಯಾಗ್ನೇಟ್ ಆಗಕ್ಕೆ ಬಿಟ್ಬಿಡ್ತೀನಿ. ಫ್ರಾನ್ಸ್ನ ಮ್ಯಾಗ್ನೇಟ್ ಆಗಕ್ಕೆ ಬಿಟ್ಟು 1/2 ಅವರ್ ಆಗಿದೆ. ಸೊ ಫ್ರೈ ಮಾಡ್ಕೊಳ್ಳೋಕ್ಕೆ ಇಷ್ಟು ಪದಾರ್ಥನ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಐರನ್ ಕಡಾಯಿ ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಫ್ರೈ ಮಾಡಿದ್ರೆ ಅಷ್ಟೇ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. 100 ಗ್ರಾಮ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸೋಂಪು ಹಾಕ್ಕೊಳ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಫ್ರಾನ್ಸು, ಅದನ್ನು ಹಾಕ್ಕೊಂಡು ಸೊ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ನೋಡಿ, ಹೀಗೆ ನೀರು ಬಿಟ್ಕೊಳ್ಳುತ್ತೆ. ನಾನು ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ಸೊ ಫ್ರಾನ್ಸಲ್ಲೇ ನೀರಿರುತ್ತೆ. ಹೀಗೆ ನೀರು ಬಿಟ್ಕೊಂಡಾಗ ಸ್ವಲ್ಪನೂ ಬಿಡ್ದಂಗೆ ಚೆನ್ನಾಗಿ ಕೈ ಆಡಿಸೋಣ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದರೆ ಅದು ನೀರೆಲ್ಲ ಹಿಂಗಬೇಕು. ನೀರೆಲ್ಲ ಹಿಂಗಿದ ಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಈಗ ನಾವು ಅದೇ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ 2 ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಖಾರ ಬೇಕು ಅನ್ನೋರು 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಸೊ ಈಗ ನಾನಿಲ್ಲಿ 2 ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ತೀನಿ. 1 ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತೀನಿ. ಈಗ 1 ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಈಗ ಇದಕ್ಕೊಂದೊಳ್ಳೆ ಫ್ರೈ ಕೊಡ್ತೀನಿ. ಆಮೇಲೆ ಇದಕ್ಕೆ 4 ಕಡ್ಡಿ ಕರಿಬೇವನ್ನ ಹಾಕ್ಕೊಳ್ತೀನಿ. ಈಗ ನಾವು ಚೆನ್ನಾಗಿ ಹುರ್ಕೊಂಡು ನಾವು ಕರಿಬೇವು ಹಾಕಿದ್ದೀವಿ ಅದು ಫುಲ್ಲು ಸಾಫ್ಟಾಗಿ ಅದು ಫ್ಲೇವರ್ ಬಿಟ್ಕೊಳ್ಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ರಾನ್ಸ್ ಫ್ರೈ ರೆಡಿಯಾಗಿದೆ. ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ದೊಡ್ಡೋರಾಗಿರ್ಬೋದು ಸಣ್ಣವರಾಗಿರ್ಬೋದು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿರತ್ತೆ. ಐ ಹೋಪ್ ನೀವೆಲ್ಲ ಇದನ್ನು ಟ್ರೈ ಮಾಡ್ತೀರಾ ಅಂತ. ಒಂದೇ ಒಂದು ಸರಿ ಟ್ರೈ ಮಾಡಿ. ನೀವು ವೀಕ್ಲಿ ಒನ್ಸ್ ಆದರೂ ನೀವು ಮಾಡೇ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿಗೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ. ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.